ನಮಸ್ಕಾರ ವೀಕ್ಷಕರೇ, ಇಂದಿನ ವೈದ್ಯಕೀಯ ಚಿಂತನ ಮಂಥನ ಕಾರ್ಯಕ್ರಮ ಭಾಗ 52. ಇದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ. ನಾನು ಡಾಕ್ಟರ್ ನವೀನ್ ಜಿ ತಿ ನರಸೀಪುರ. ಈ ದಿನ ಬೆಡ್ ಟೈಮ್ ಹ್ಯಾಬಿಟ್ಸ್ ಟು ರೆಡ್ಯೂಸ್ ಡಯಾಬಿಟಿಸ್ ಇನ್ಸ್ಟೆಂಟ್ಲಿ. ಹಾಗಂದರೆ ರಾತ್ರಿ ಹೊತ್ತು ನಾವು ಕೆಲವು ಆಹಾರ ಪದಾರ್ಥಗಳನ್ನು ಸೇವಿಸಿದಾಗ ತಕ್ಷಣ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಅವಾಗ ಬೆಳಿಗ್ಗೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಏನು ನಾವು ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಮಾಡ್ತೀವಿ, ಅದಕ್ಕೆ ಏನೇನು ಉಪಯೋಗಿಸ್ಬೋದು ಅಂದರೆ, ನಂಬರ್ 1, ಮೆಂತ್ಯ ಕಾಳುಗಳನ್ನು ನೀರಲ್ಲಿ ನೆನೆಸಿ ರಾತ್ರಿ ಮಲ್ಗೋಕ್ಕೆ ಮುಂಚೆ ಊಟ ಆದಮೇಲೆ ತಿನ್ಬೋದು. ಅದನ್ನು ಅಗೆದು ತಿನ್ನಬೇಕು, ನೀರಿನಲ್ಲಿ ನೆನೆಸ್ಬೇಕು. ಅದಕ್ಕೆ ಫೆನುಗ್ರೀಕ್ ಅಂತ ಹೇಳ್ತಾರೆ. ಮೆಂತ್ಯ ಕಾಳುಗಳು ಬೆಳಗ್ಗೆ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ವ್ಯಾಯಾಮಕ್ಕೆ ಹೋಗಿ ಬಂದು ನೀರು ಕುಡಿದು ವ್ಯಾಯಾಮಕ್ಕೆ ಹೋಗಿ ಬಂದು ಆಮೇಲೂ ಬಂದು ಮೆಂತ್ಯ ಕಾಳು ತಿನ್ಬೋದು. ಅದರಲ್ಲಿ ಆ್ಯಂಟಿ ಡಯಾಬಿಟಿಕ್ ಪ್ರಾಪರ್ಟೀಸ್ ಇದೆ ಅಂತ ಹೇಳ್ತಾರೆ. ಅದ್ರ ಸೊಪ್ಪು ಕೂಡ ಬಹಳ ಒಳ್ಳೆಯದು. ಈ ಕೆಲವು ಕಡೆ ಎಲ್ಲ ಬಹಳ ಮೆಂತ್ಯ ಸೊಪ್ಪನ್ನು ತುಂಬ ಉಪಯೋಗಿಸ್ತಾರೆ. ಎಸ್ಪೆಷಲಿ ನಾರ್ತ್ ಕರ್ನಾಟಕ ಸೈಡು ಮೆಂತ್ಯನ ದಿನ ಉಪಯೋಗಿಸ್ತಾರೆ. ಸೌತೆಕಾಯಿ ಉಪಯೋಗಿಸ್ತಾರೆ, ಮೆಣಸಿನ್ಕಾಯಿ ಉಪಯೋಗಿಸ್ತಾರೆ, ಹಸಿದೇ ತಿಂತಾರೆ, ಹಸಿದೇ ತಿಂತಾರೆ. ಎರಡನೇದಾಗಿ ಕ್ಯಾಮಮೈಲ್ ಚಹಾ ಅಥವಾ ಕಷಾಯನ ಕುಡಿಬೋದು. ಅದು ಆ್ಯಕ್ಚುಲಿ ಉತ್ತರಾಖಂಡದಲ್ಲಿ ಬೆಳೀತಾರೆ. ಅದಕ್ಕೆ ಬಬೂನ್ ಅಂತ ಕರೀತಾರೆ. ಸೊ ಇದರಲ್ಲಿ ಆಯುರ್ವೇದದಲ್ಲಿ ಕರ್ಪೂರ ಪುಷ್ಪ ಅಂತ ಕರೀತಾರೆ. ಇದು ನಿದ್ರೆ ಹೆಚ್ಚಿಸುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಡೆಫಿನೆಟ್ಲಿ ನಿದ್ರೆ ಚೆನ್ನಾಗಿ ಮಾಡಿದ್ರೆ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ. ಈಗ ಮೂರನೇದಾಗಿ ಅತಿ ಮುಖ್ಯವಾದ್ದು ನೋ ಮಿಡ್ ನೈಟ್ ಸ್ನ್ಯಾಕಿಂಗ್. ಅಂದರೆ ಮಧ್ಯರಾತ್ರಿ ಏನು ತಿನ್ನಕ್ಕೆ ಹೋಗ್ಬಿಡಿ. ಅನ್ಲೆಸ್ ಕೆಲವರಿಗೆ ಹೈಪೋಗ್ಲೈಸಿಮಿಯಾ, ಲೋ ಬ್ಲಡ್ ಶುಗರ್, ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗಿ ಸುಸ್ತಾಗ್ತಾರಲ್ಲ, ಅವ್ರಿಗೆ ಸಕ್ಕರೆ ನೀರು ಕೊಡಿ, ಸಕ್ಕರೆ ಕೊಡಿ. ಏನಾದರೂ ಒಂದಷ್ಟು ಸಕ್ಕರೆ ಟೀ, ಕಾಫಿ ಟೀ ಅಥವಾ 1 ಸ್ಲೈಸ್ 2 ಸ್ಲೈಸ್ ಬ್ರೆಡ್ಡು ಏನಾದರೂ ಒಂದು ಕೊಡಿ ಆ ಟೈಮಲ್ಲಿ. ಆದರೆ ಸಾಮಾನ್ಯವಾಗಿ ನೀವು ಮಧ್ಯರಾತ್ರಿ ಹಸುವಾಗುತ್ತೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಬ್ರೆಡ್ಡು ಬಿಸ್ಕೆಟ್ಸು ಅವೆಲ್ಲ ತಿನ್ನೋಕ್ಕೆ ಹೋಗ್ಬಿಡಿ. ಗೊತ್ತಾಯ್ತಾ? ಅದು ಶುಗರು ಸ್ಪೈಕ್ ಆಗುತ್ತೆ. ಹಾಗೆ ನಾಲ್ಕನೇದಾಗಿ ತಾವು ಊಟ ಮಾಡಿ 1 ಗಂಟೆ 2 ಗಂಟೆ ಆದಮೇಲೆ ಮಲ್ಗೋಕ್ಕೆ ಮುಂಚೆ ವಜ್ರಾಸನ ಮಾಡಿ. ಕಪಾಲಭಾತಿ, ವಜ್ರಾಸನ ಅದನ್ನೆಲ್ಲ ಒಬ್ಬ ಗುರುಗಳಿಂದ ಕಲ್ತ್ಕೊಳ್ಳಿ. ನೀವು ಯೂಟ್ಯೂಬೆಲ್ಲ ನೋಡ್ಕೊಂಡು ನೀವೇ ಮಾಡೋಕ್ಕೆ ಹೋಗ್ಬಿಡಿ, ವಜ್ರಾಸನ ಮಾಡಿ. ಹಾಗೆ 5ನೇದಾಗಿ ಸರಳ ವ್ಯಾಯಾಮ ಅಂದರೆ ನಡಿಗೆ. ಊಟ ಆಗಿ 1 ಗಂಟೆ ಆದಮೇಲೆ ಒಂದು 1/4 ಗಂಟೆ ಸ್ವಲ್ಪ ವಾಕ್ ಮಾಡಿ. ಗೊತ್ತಾಯ್ತಾ? ಹಾಗೆ ರಾತ್ರಿ ಹೊತ್ತು ಮಲಗುವಾಗ ಹಲ್ಲುಗಳನ್ನು ಬ್ರಷ್ ಮಾಡಿ. ದಯವಿಟ್ಟು ಹಲ್ಲುಗಳನ್ನು ಬ್ರಷ್ ಮಾಡ್ದೇ ಮಲಗಬೇಡಿ. ಆವಾಗ ಆ ರೋಗಾಣುಗಳು, ಅದರಲ್ಲಿ ಒಳಗಡೆ ಇರೋ ಕಮೆನ್ಸಾಲ್ಸು ಎಲ್ಲ ಹೊಟ್ಟೆಗೆ ಹೋಗುತ್ತೆ. ಅದರಿಂದ ಅದು ಆರೋಗ್ಯಕ್ಕೆ ಅಜೀರ್ಣತೆ ಉಂಟಾಗುತ್ತೆ. ಸೊ ಹೀಗೆ ಬೇರೆ ತೊಂದರೆಗಳು ಬರಬಹುದು. ಹಾಗೆ ಊಟನ ಸರಳವಾಗಿ ತಿನ್ನಿ. ರಾತ್ರಿ ಹೊತ್ತು ಹೆವಿ ಫುಡ್ ತೊಗೋಬೇಡಿ. ಈ ಜಂಕ್ ಫುಡ್ ಎಲ್ಲ ತಿಂದ್ಬಿಡೋದು, ಪಾರ್ಟಿ ಮಾಡೋದು, ನಾನ್ ವೆಜ್ ತಿಂದ್ಬಿಡೋದು, ಬೋಂಡಾ ಬಜ್ಜಿ ಪೂರಿ ತಿಂದ್ಬಿಡೋದು, ಎಣ್ಣೆ ಹಾಕ್ಬಿಡೋದು, ಬೀರು, ವೈನು, ವಿಸ್ಕಿ ಇವೆಲ್ಲ ಕುಡಿಯೋದು, ಚೆನ್ನಾಗಿ ತಿಂದ್ಬಿಡೋದು. ಆ ಥರ ಮಾಡಿಬಿಡಿ. ನೆಕ್ಸ್ಟ್ ಡೇ ಹ್ಯಾಂಗ್ ಓವರ್ ಆಗುತ್ತೆ, ಅಜೀರ್ಣ ಆಗುತ್ತೆ. ಅದರಿಂದ ಗ್ಲೂಕೋಸ್ ಏರುಪೇರಾಗುತ್ತೆ.